ಎಷ್ಟು ಜನ ಮೇಲೆ ಎಫ್ಐಆರ್ ಹಾಕ್ತಿದ್ದೀರಿ ನೀವು? ಎಷ್ಟು ಜನರನ್ನ ಅಯ್ಯೋ ಅನಿಸ್ತಾ ಇದೆ. ಇವತ್ತು ಹೇಳಿದ್ರ ನಮ್ಮ ಹೆಂಡತಿ ಮಕ್ಕಳು ಕಣ್ಣೀರು ಹಾಕಿದಾರಂತ, ಬೇರೆಯವ್ರ ಮೇಲೆ ಎಫ್ಐಆರ್ ಹಾಕಿದಾಗ ನಿಮ್ಮ ಕಣ್ಣೀರು ಅವಾಗ ಏನಾಗಿತ್ತು? ಎಷ್ಟು ಕುಟುಂಬಗಳು ಹಾಳಾದವು ನಿಮ್ಮಿಂದ? ಎಷ್ಟು ಕುಟುಂಬಗಳ ಮೇಲೆ ಎಫ್ಐಆರ್ ಹಾಕ್ಸಿದ್ದೀರಾ? ಆವಾಗ ಏನಾಗಿತ್ತು ನಿಮ್ಮ ಕಣ್ಣೀರು? ಇವಾಗ ನಮ್ಮ ಶಾಸಕರು ದಲಿತರನ್ನ ಎಷ್ಟು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಯಾವುದೋ ಒಂದು ವಿಡಿಯೋನ ಇಟ್ಕೊಂಡು ಪಕ್ಷದ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳಿರ್ತವೆ. ಅದು ಯಾವುದೋ ವಿಡಿಯೋ ನೋಡ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ಲ, ನೀವೇನು ದಲಿತ ಕಿರೀಟ ಇಕ್ಕಿರೋದು? ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ. ನಮಸ್ಕಾರ, ನನ್ನ ಹೆಸರು ಬಿಸೈರಹಳ್ಳಿ ನಾಗೇಶ್ ಅಂತ, KPMC ನಿರ್ದೇಶಕರು ಮಾತಾಡ್ತಾ ಇದ್ದೀನಿ. ಪಾಪ ಡಾಕ್ಟರ್ ಕೆ ಸುಧಾಕರ್ ಸಂಸದರು ನಿನ್ನೆ ಬಾಗೇಪಲ್ಲಿಯಲ್ಲಿ ಚೇಳೂರಲ್ಲಿ ಮಾತಾಡಿದ್ದಾರೆ. ಏನು ನನ್ನನ್ನು ಯಾಕೆ ತೆಲುಗಲ್ಲಿ ಮಾತಾಡಿದ್ದಾರೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? DC ಕಚೇರಿ ಹತ್ರ ನಿಮ್ಮ ಆಫೀಸು ಮಾನ್ಯ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಕಚೇರಿ ಅಲ್ಲಿದೆ. ನಿಮ್ಮ ಕಚೇರಿ ಮುಂದೆ ಅವರು ಸೂಸೈಡ್ ಮಾಡ್ಕೊಂಡಿರೋದು. ನೀವು ರಾಜೀನಾಮೆ ಕೊಡಬೇಕು, ನಾವ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಅವ್ರನ್ನ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸಂಸದರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗ್ತದೆ. ನಿಜವಾಗ್ಲೂ ಅವ್ರಿಗೆ ನೈತಿಕತೆ ಮಾನ ಮರ್ಯಾದೆ ಏನನ್ನ ಇದ್ದರೆ ಅವರು ರಾಜೀನಾಮೆ ಕೊಡಬೇಕು. ಯಾರು? ಡಾಕ್ಟರ್ ಕೆ ಸುಧಾಕರ್ ಅವರು. ಯಾಕಂದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಡೆತ್ ನೋಟಲ್ಲಿ ಇರೋದು. ಪಾಪ ಒಬ್ಬ ದಲಿತ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಡಾಕ್ಟರ್ ಕೆ ಸುಧಾಕರು ಮತ್ತು ಅವ್ರ ಬೆಂಬಲಿಗರು ಅವ್ರ ಹೆಸರು ಉಲ್ಲೇಖ ಆಗಿರೋದು ಡೆತ್ ನೋಟಲ್ಲಿ. ಅವ್ರು ರಾಜೀನಾಮೆ ಕೊಡಬೇಕು. ನಿಮ್ಗೆ ಏನು ನೈತಿಕತೆ ಇದೆ ಸಚಿವರನ್ನ ರಾಜೀನಾಮೆ ಕೊಡೋದಕ್ಕೆ? ನಿಮ್ಗೆ ಏನು ನೈತಿಕತೆ ಇದೆ? ಮತ್ತು ದಲಿತರ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀರ ಅಂತ ಹೇಳ್ತಿರಲ್ಲ. ನಿಮಗೆ ಪಾಪ XMLA SM ಮುನಿಯಪ್ಪ ಮತ್ತು ಅನಸೂಯಮ್ಮ XMLA ಅನಸೂಯಮ್ಮ ಮತ್ತು ಇವರು ಶಿವಾನಂದಣ್ಣವರು ಪಾಪ XMLAಗಳು ಬಾಬು ಜಗಜೀವನ್ ರಾಮ್ರವರ ದಿನಾಚರಣೆ ಜನ್ಮದಿನದಂದು ಅವರು ಪಾಪ ಯಾವುದೋ ಗುದ್ಲಿ ಪೂಜೆ ಮಾಡೋದಕ್ಕೆ ಇವರೇ ಸುಧಾಕರ್ ಆವಾಗ ಅಧಿಕಾರದಲ್ಲಿರ್ತಾರೆ. ಪಾಪ ಅವ್ರ ಮೇಲೆ FIR ಆಗ್ತಾರಲ್ಲ, ಆವಾಗ ನಿಮಗೆ ಕಾಳಜಿ ಏನಾಗಿತ್ತು? ದಲಿತರ ಮೇಲೆ ನಿಮಗೆ ಕಾಳಜಿ ಏನಾಗಿತ್ತು? ನಿಜವಾಗ್ಲೂ ನೋಡಿ, ನಿಮ್ಮ ಮುಂದೆ ಇರೋರು ದಲಿತರ ಬಗ್ಗೆ ಎದೆ ತಟ್ಕೋಬೋದು ಅಷ್ಟೇ. ಯಾರು ಪಾಪ ನಿಯತ್ತಾಗಿರೋ ದಲಿತರು ಯಾರು ನಿಮ್ಮನ್ನು ಮೆಚ್ಕೊಳ್ಳಲ್ಲ. ಯಾಕಂದರೆ ಇವಾಗ ದಲಿತರ ಕುಟುಂಬವನ್ನು ಸರ್ವನಾಶ ಮಾಡ್ತಾಯಿದ್ದೀರಾ ನೀವು. ಅವ್ರ ಪ್ರಾಣ ಈಡ್ತಾ ಇದ್ದೀರಾ ನೀವು, ಅವ್ರ ರಕ್ತ ಈಡ್ತಾ ಇದ್ದೀರಾ, ಅವ್ರ ಹತ್ರ ಲೂಟಿ ಹೊಡಿತಾ ಇದ್ದೀರಾ. ನಿಮ್ಮ ಸುತ್ತಮುತ್ತ ಕೆಲವ್ರು ಹಿಡ್ಕೊಂಡು ಇವಾಗ ಲೂಟಿ ಮಾಡಿದ್ದೀರಲ್ಲ. ಇವಾಗ ಪಾಪ ದಲಿತ ಹುಡುಗ ಅವ್ರ ಕುಟುಂಬ ಏನಾಗಬೇಕು? ಅವ್ರು ಸೂಸೈಡ್ ಮಾಡ್ಕೊಂಡ್ರಲ್ಲ, ಅವ್ರ ಕುಟುಂಬಕ್ಕೆ ಯಾರಾಗ್ತಾರೆ? ನೀವು ಎಷ್ಟು ಕೋಟಿ ಕೊಟ್ಟರೆ ಅವ್ರು ನೆಮ್ಮದಿ ಸಿಗ್ತದೆ ಅವ್ರ ಕುಟುಂಬಕ್ಕೆ? ನೀವು ಯಾವ ದಾರಿ ನಡೀತಾ ಇದ್ದೀರಾ? ನಿಜವಾಗ್ಲೂ ಈ ಒಂದು ಸಂಸದರಾಗಿ ನಿಮಗೆ ಮಾನ ಮರ್ಯಾದೆ ಏನಾನು ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಅಷ್ಟೊಂದು ನೈತಿಕತೆ ಇದೆ ಅಂದರೆ ನಿಮ್ಮ ರಾಜೀನಾಮೆ ಕೊಡಿ ಫಸ್ಟು. ಮತ್ತು ಪೊಲೀಸ್ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಯಾರು ಹಿಂದ್ಗಡೆ ಕೋನಪ್ರೆಡ್ಡಿ ಅಂತ ಅವ್ರು ಕೇಳ್ತಾರೆ. DSP ರಿಟೈರ್ಡ್ ಆಫೀಸರ್ ಅವರು ಕೋನಪ್ರೆಡ್ಡಿ ಅಂತ, ಅವ್ರನ್ನೇ ಕೇಳ್ರಿ, ನೀವು ರಾಜೀನಾಮೆ ಕೊಡಬೇಕಾ ಬೇಡ? ನೀವು ನಿಮ್ಮ ಮೇಲೆ FIR ಆಗಿದೆಯಿಲ್ಲ ಏನಂತ? ದಲಿತರ ಮೇಲೆ ಏನು ನಿಮ್ಗೆ ಕಾಳಜಿ ಇದೆ? ಇನ್ನು ಪೊಲೀಸ್ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡು ನೀವು ಬಂದ ತಕ್ಷಣ ಕಾರ್ ಡೋರ್ ತೆಗಿಯೋದು ಪೊಲೀಸವರು, ಕಾರ್ ಡೋರ್ ಹಾಕ್ಬೇಕಂದ್ರೆ ಪೊಲೀಸವರು, ಹಿಂದೆ ಮುಂದೆ 3-4 ಎಸ್ಕಾರ್ಟ್ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಯಾರು ದುರ್ಬಳಕೆ ಮಾಡ್ಕೊತಾ ಇದ್ದಿದ್ದು? ಎಷ್ಟು ಜನ ಮೇಲೆ FIR ಹಾಕ್ತಿದ್ದೀರಿ ನೀವು? ಎಷ್ಟು ಜನರನ್ನ ಅಯ್ಯೋ ಅನಿಸ್ತಾ ಇದೆ. ಇವತ್ತು ಹೇಳಿದ್ರ ನಮ್ಮ ಹೆಂಡತಿ ಮಕ್ಕಳು ಕಣ್ಣೀರು ಹಾಕಿದಾರಂತ, ಬೇರೆಯವ್ರ ಮೇಲೆ FIR ಹಾಕಿದಾಗ ನಿಮ್ಮ ಕಣ್ಣೀರು ಆವಾಗ ಏನಾಗಿತ್ತು? ಎಷ್ಟು ಕುಟುಂಬಗಳು ಹಾಳಾದವು ನಿಮ್ಮಿಂದ? ಎಷ್ಟು ಕುಟುಂಬಗಳ ಮೇಲೆ FIR ಹಾಕ್ಸಿದ್ದೀರಾ? ಆವಾಗ ಏನಾಗಿತ್ತು ನಿಮ್ಮ ಕಣ್ಣೀರು? ಬೇರೆಯವ್ರ ಕುಟುಂಬ ಏನಾಗಿತ್ತು ಆವಾಗ ನೆನಪು ಬರಲಿಲ್ಲ? ಬೇರೆಯವ್ರ ಕುಟುಂಬ ಎಲ್ಲ ಯಾವ ಜನಾಂಗನೂ ಬಿಟ್ಟಿಲ್ಲ, ನೀವು ದಲಿತರನ್ನೂ ಬಿಟ್ಟಿಲ್ಲ, ಬೇರೆ ಜನಾಂಗ ಯಾವ ಜನನೂ ಬಿಟ್ಟಿಲ್ಲ. ಎಲ್ಲರ ಮೇಲೆ FIR ಹಾಕಿದ್ದೀರಾ, ಎಲ್ಲರ ಕುಟುಂಬನೂ ಸರ್ವನಾಶ ಮಾಡಿದ್ದೀರ ಹೊರತು ಬೇರೆ ಉದ್ಧಾರಕ್ಕೆ ಮಾಡಿರೋ ಅಂಥದ್ದು ಏನಿಲ್ಲ. ಯಾರೋ ಕೆಲವ್ರನ್ನ ದಲಿತರನ್ನ ಕಳಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ನಮ್ಮ ಪರವಾಗಿ ಮಾತಾಡಿ ಅಂತೇಳಿ ಕಳಿಸೋದಲ್ಲ, ನಿಜವಾಗ್ಲೂ ವಾಸ್ತವಾಂಶವಾಗಿ ಮಾಡಬೇಕಾಗ್ತದೆ. ನಿಜವಾಗ್ಲೂ ನಾನು ದಲಿತರಿಗೆ ಹೇಳ್ತೀನಿ, ನಿಮ್ಮ ಜೀವನದ ಆಧಾರ ಮೇಲೆ ನೀವು ನಿಂತ್ಕೊಳ್ಳಿ. ಇವಾಗ ದಲಿತ ಹುಡುಗ ನಿಮ್ಮ ಸಾವಾಗಿ ಇರೋದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ. ಇವಾಗ ನಮ್ಮ ಶಾಸಕರು ದಲಿತರನ್ನ ಎಷ್ಟು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ.
ಯಾವುದೋ ಒಂದು ವಿಡಿಯೋನ ಇಟ್ಕೊಂಡು ಪಕ್ಷದ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳಿರ್ತವೆ. ಅದು ಯಾವುದೋ ವಿಡಿಯೋ ನೋಡ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ಲ, ನೀವೇನು ದಲಿತರ ಕಿರೀಟ ಇಕ್ಕಿರೋದು? XMLಗಳ ಮೇಲೇ ನೀವು FIR ಹಾಕ್ಸಿದ್ದೀರಾ. ಇನ್ನೇನು ನೀವು ದಲಿತರ ಮೇಲೆ ಕಾಳಜಿ ಇಟ್ಕೊಂಡಿರೋದು? ನಮ್ಮ ಶಾಸಕರಾಗಲಿ ನಮ್ಮ ಸಚಿವರಾಗಲಿ ಇರುವಷ್ಟು ಅನೇಕ ರೀತಿ ಅವ್ರ ಕೊಡುಗೆಗಳಾಗಿರ್ಬೋದು, ಅವರು ಏನು ಪ್ರಾಬ್ಲಮ್ ಆಗಿರ್ಬೋದು ದಲಿತರದ್ದು ಈಡೇರಿಸ್ತಾ ಇದ್ದಾರೆ. ಅವರು ಬೆನ್ನೆಲುಬಾಗಿ ನಿಂತಿರೋದು ಯಾವುದೇ ಇದ್ರೂ ನಮ್ಮ ಸಚಿವರಾಗಿರ್ಬೋದು ನಮ್ಮ ಶಾಸಕರು ದಲಿತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಯವಿಟ್ಟು ನೀವು ಏನೇ ಇದ್ದರೂ ವಾಸ್ತವಾಂಶವಾಗಿ ಮಾತಾಡಬೇಕು.